ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಯಾವುದೇ ರಾಷ್ಟ್ರದ ನಾಯಕರುಗಳು ಮಾತಾಡೋದು ಶುರು ಮಾಡಿದ್ರೆ ಬಹುಶಃ ದಿನಗಟ್ಟಲೆ ಮಾತಾಡೋಷ್ಟು ವಿಚಾರಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಒಂದು ಮೊದಲನೇ ಮಾತು ಏನಂದರೆ, ನಿನ್ನ ಮೇಲೆ ನಿನಗೆ ಫಸ್ಟ್ ನಂಬಿಕೆ ಇಟ್ಟು ಆಮೇಲೆ ಎಲ್ಲ ಕೂಡ ತಾನಾಗೇ ತಾನು ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನೋ ಒಂದು ಮಾತು. ಸೊ ಇಡೀ ನಿನ್ನ ದೇಶ, ಜನ, ನಿನ್ನ ನಂಬಿರೋಂಥ ಜನ ಎಲ್ಲ ಕೂಡ ನಿನ್ನ ಜೊತೆಯಲ್ಲಿ ಗುರ್ತಿಸ್ಕೊಳ್ತಾರೆ ಅನ್ನೋದನ್ನು ಅವರ ಮೊದಲನೇ ಮಾತು. ಗಡಿಯಾರ ನೋಡ್ಬಿಟ್ಟು ಟೈಮ್ ಲೆಕ್ಕ ಹಾಕಕ್ಕೆ ಹೋಗಬೇಡ. ನಿನಗೆ ಸಿಕ್ಕಿದ್ದಂಥ ಸಮಯದಲ್ಲಿ ನೀನು ಏನು ಸಾಧನೆ ಮಾಡಿದ್ಯಾ ಅನ್ನೋದು ಭಾಳ ಮುಖ್ಯ. ಅದನ್ನು ಲೆಕ್ಕ ಹಾಕು ನೀನು ನಿನ್ನ ಗಡಿಯಾರಕ್ಕಿನ್ನ ಅಂತ ಹೇಳಿ ನೆಹರೂರವರ ಪ್ರಾರಂಭ. ಅವರು ಇತಿಹಾಸ, ಕಾಂಗ್ರೆಸ್ ಪಕ್ಷ, ಅವರ ಶ್ರೀಮಂತಿಕೆ, ಅವರ ಕುಟುಂಬ ಎಲ್ಲ ನಾವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ, ನಾನು ಮೊನ್ನೆ ಪ್ರಯಾಗ್ ಹೋದಾಗ ಕೂಡ ನಾನು ನೋಡಿದೆ, ಒಂದು 30 ಎಕರೆ ಕ್ಯಾಂಪಸ್ ಇದು ಅಲಹಾಬಾದ್ನಲ್ಲಿ. ಅವರಿದ್ದಂಥ ಮಾತು, ಮನೆ, ಕುಟುಂಬ ಎಲ್ಲ ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದಾರೆ. ಒಂದೊಂದು ಎಕರೆ ಒಂದು 25 ಕೋಟಿ 30 ಕೋಟಿ ಬಾಳ್ತದೆ. ಆ ಒಂದು ದೊಡ್ಡ ಸರ್ಕಾರದ ಒಂದು ಆಸ್ತಿಯಾಗಿ ಇವತ್ತು ಉಳ್ಕೊಂಡಿದೆ. ದೆಹಲಿಯಲ್ಲಿದ್ದಂಥ ಅವರ ಆಸ್ತಿಗಳು ಇವೆಲ್ಲ ಕೂಡ ಅವರ ಸ್ವಂತಕ್ಕೇನು, ನನ್ನ ಎಲ್ಲ ಆಸ್ತಿ ಎಲ್ಲ ನನ್ನ ದೇಶದ್ದು ಅನ್ನೋದು ಲೆಕ್ಕಾಚಾರ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಕುಟುಂಬ. ಇವತ್ತು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಕುಟುಂಬದ ಮೇಲೆ ಹಾಕಲಿಕ್ಕೆ BJPಯವರು ಭಾಳ ದೊಡ್ಡ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅದನ್ನು ಎದುರಿಸ್ತಾರೆ. ಆದರೆ ನೆಹರು ಇಲ್ಲದೆ ಈ ದೇಶ ಇಲ್ಲ ಅನ್ನೋ ಒಂದು ಮಾತು ಕೂಡ ಹಿಂದೆ ದೊಡ್ಡ ಚರ್ಚೆ ನಡೆದಿದ್ದನ್ನು ನಾವೆಲ್ಲ ನೋಡಿದ್ದೇವೆ.